ಗುಡ್ ಮಾರ್ನಿಂಗ್. ಸಾರಿ ಅಕ್ಕ, ಯಾಕೆ ಒಂಥರ ಇದ್ದೀರಾ? ಏನಿಲ್ಲ. ಏನೂ ಇಲ್ಲ ಅನ್ನೋದ್ರಲ್ಲಿ ಏನೋ ಇದೆ ಅಂತ ಗೊತ್ತಾಯ್ತು. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅಂದ್ರೆ ಕೂತ್ಕೊಳ್ಳಿ. ಅಯ್ಯೋ, ಯಾಕಿಷ್ಟೊಂದು ಡಲ್ಲಾಗಿದ್ದೀರಾ? ಏನಾಯ್ತು ಹೇಳಿ. ಅದು ನಿನ್ನೆ ನಡೆದಿರೋದನ್ನ ನೆನಪಿಸ್ಕೊಂಡು ಬೇಜಾರಾಯ್ತು. ಒಂದು ವೇಳೆ ನಮ್ ಶಾಂತಿಮ ಇದ್ದಿದ್ರೆ ಈ ರೀತಿ ಆಗೋದಿಕ್ ಬಿಡ್ತಾ ಇರ್ಲಿಲ್ಲ. ಅವ್ರೇನಾದ್ರೂ ರಾಗ ವಿಚಾರದಲ್ಲಿ ಇದೇ ತರ ಮಾಡ್ತಾನೆ ಇದ್ರೆ ನನ್ನಿಂದ ಅದನ್ನ ಸಹಿಸ್ಕೊಳ್ಳೋದಿಕ್ ಆಗಲ್ಲ ಅರ್ಚನಾ. ಇವ್ರು ನನ್ನ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಬೇಕಲ್ಲ. ನನ್ನ ಬಗ್ಗೆ ಏನಾದ್ರೂ ಮಾತಾಡ್ತಾನೆ ಇರ್ತಾರೆ. ಮಾತಾಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಹೇಗ್ ತಿಳ್ಕೊಳ್ಳೋದು? ನಿಮಿಷ. ಸರಿ, ಅದು ಏನಿದೆ ಅಂತ Excuse me, ma'am. ಎಸ್, ಕಮನ್. ಓಕೆ ರೀಚೆಕ್ ಮಾಡಿ ನಾನು ನಿಮ್ಗೆ ಕಳಿಸ್ತೀನಿ. ಓಕೆ ಅರ್ಚನಾ. ಓಕೆ, ಆಯ್ತು. ಹಾ, ಹೇಳಿ ಮಂತ್ರ. ಮೇಡಮ್, ಅರ್ಚನಾ ಮೇಡಮ್, ನೀವ್ ಹೇಳ್ದಾಗೆ ಇವತ್ ಬೆಳಗ್ಗೆ 2 ಲೋಡ್ ಸಿಮೆಂಟ್ ನ ಡಂಪ್ ಮಾಡಿಸಿದೀನಿ. ಓ, ಗುಡ್. ಎಲ್ಲ ಮೆಟೀರಿಯಲ್ಸ್ ಹೋಗಿದ್ಯಾ ಅವ್ರಿಗೆ? ಹಾ, ಹೇಳಿದೀನಿ. ಓಕೆ. ನೀವು ಸಿಮೆಂಟು ಕಂಬಿ ಅಂತ ಏನೋ ಮಾತಾಡ್ತಿದ್ರಿ. ನನ್ ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನೀವು ಮಾತಾಡ್ಕೊಳ್ಳಿ. ಸರಿ ಸಾಧನಾ ಮೇಡಮ್, ಆಮೇಲೆ ನೀವು Okay. ಮತ್ತೆ ಆ ಮೆಟೀರಿಯಲ್ಸ್ ನ ಕಳ್ಸೋ ವ್ಯವಸ್ಥೆ ಮಾಡಿ. Okay. ಪೇಮೆಂಟ್ ಯಾವ್ದು ಬ್ಯಾಲೆನ್ಸ್ ಇಡ್ಬೇಡಿ, ಕ್ಲಿಯರ್ ಮಾಡ್ಬಿಡಿ. Okay, madam. ಸೈನ್ ಕಳಿಸ್ತೀನಿ. ಮಾಡ್ಬಿಡ್ತೀನಿ. ಸೈನ್ ಕೇಳಿದ್ರಲ್ಲ? ಹಾ. ಹೇಳಿ ಮೇಡಮ್. ಮಂತ್ರ, 1 ನಿಮಿಷ ಒಳಗಡೆ ಬನ್ನಿ. ಬಂದೆ. ಎಕ್ಸ್ಕ್ಯೂಸ್ ಮ್ಯಾಮ್. ಹಾ, ಬನ್ನಿ. ಮಂತ್ರ ಮೇಡಮ್. ಮಾತಾಡ್ತಾ ಮತ್ತೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದೀರಾ ನೀವು? ಅಷ್ಟು ಹಾಗೆ ಯಾರ ಲೈನ್ ಅಲ್ಲಿ ಇರ್ಬೇಕು ಅನ್ಸುತ್ತೆ ನೋಡಿ. ಏನು ಪದೇ ಪದೇ ಫೋನ್ ಇಟ್ಟು ಹೋಗ್ತಾ ಇದ್ದೀರಾ? ಮರುವ ಅಥವಾ? ಅಯ್ಯೋ, ಮರ್ತ್ಬಿಟ್ಟೆ. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಫೋನ್ ಹಂಗೆ ಇಟ್ಟು ಮರ್ತ್ಬಿಟ್ಟೆ. ನನಗೂ ಸೈಟಿಂದಾನೇ ಫೋನ್ ಬಂದಿತ್ತು. ಹಲೋ. ಹಾ, 2 ಲೋಡ್ನ ಕಳ್ಸ್ಕೊಡಿ. ಸರಿ, ಆಯ್ತು, ನೀವು ನಂಗೆ ಕಳಿಸಿ, ನಾನು ಹೇಳ್ತೀನಿ. ಅಕ್ಕ, ಈಗ ಹೇಳಿ. ನಿಮಗೂ ಗೊತ್ತಿದೆ ಇದು 2ನೇ ಸಲ ಅವಳು ಮಾಡ್ತಿರೋದು ಹೀಗೆ. ನಾನ್ ಗಮನಿಸ್ದೆ, ಅದಕ್ಕೆ ಸರಿ ಹೋಯ್ತು. ನನ್ನ ಫೋನ್ ಇಟ್ಟು ಗೊತ್ತಾಗೇನಾದ್ರೂ ಬೇರೆ ಮಾತಾಡೋಕ್ ಶುರು ಮಾಡಿದ್ರಾ? ನನ್ನ ಬಗ್ಗೆ ಏನು ಮಾತಾಡ್ಲೇ ಇಲ್ವಲ್ಲ?